ಹಲ್ಲೆಲೂಯಾ. ಎಲ್ಲರ ಎದ್ದು ನಿಂತುಕೊಳ್ಳೋಣ. ಒಂದು ನಿಮಿಷ. ಇಷ್ಟು ಹೊತ್ತು ನಿಂತ್ಕೊಂಡಿದ್ರೆ ಆದರೂ ಒಂದೇ ನಿಮಿಷ. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಹಲ್ಲೆಲೂಯಾ. ಎಲ್ಲರೂ ಒಂದು ನಿಮಿಷ ಕಣ್ಣುಗಳ ಮುಚ್ಚೋಣ. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನಿಲ್ಲದೆ ಇರಲಾರಿನಯ್ಯ. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನಿಲ್ಲದೆ ಇರಲಾರಿನಯ್ಯ. ನಿನ್ನ ಪಾದವ ನೆನೆಯದೆ ಈ ಪಯಣವು ಸಾಗದಯ್ಯ. 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 ಪ್ರಾರ್ಥನೆಯಿಂದಲೇ ಪಯಣವು, ಪ್ರಾರ್ಥನೆ ಪ್ರಕಾರವು, ಪ್ರಾರ್ಥನೆ ಪ್ರಾಧಾನ್ಯವು, ಪ್ರಾರ್ಥನೆ ಇಲ್ಲದೆ ಪರಾಜಯ. ಪ್ರಾರ್ಥನೆಯಿಂದಲೇ ಪಯಣವು, ಪ್ರಾರ್ಥನೆ ಪ್ರಕಾರವು, ಪ್ರಾರ್ಥನೆ ಪ್ರಾಧಾನ್ಯವು, ಇಲ್ಲದೆ ಪರಾಜಯ. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ಎಲ್ಲರೂ ಸೇರಿ ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನೆ ಇಲ್ಲದೆ ಇರಲಾರೆನಯ್ಯ. ನಿನ್ನ ಪಾದವ ನೆನೆಯದೆ ಈ ಪಯಣವು ಸಾಗದಯ್ಯ. 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 ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನಿಲ್ಲದೆ ಇರಲಾರೆನಯ್ಯ. ಪ್ರಭುವೇ ಪ್ರಾರ್ಥನೆ ಕಲಿಸಯ್ಯ, ಪ್ರಾರ್ಥನಿಲ್ಲದೆ ಇರಲಾರೆನಯ್ಯ. ನಿನ್ನ ಪಾದವ ನೆನೆಯದೆ ಈ ಪಯಣವು ಸಾಗದಯ್ಯ. ನಿನ್ನ ಪಾದವ ನೆನೆಯದೆ ಈ ಪಯಣವು ಸಾಗದಯ್ಯ. ಎಲ್ಲರೂ ಸೇರಿ ನಿನ್ನ ಪಾದವ ನೆನೆಯದೆ ಈ ಪಯಣವು ಸಾಗದಯ್ಯ. ನಿನ್ನ ಪಾದವ ನೆನೆಯದೆ. ಎಲ್ಲರೂ ಬಲವಾಗಿ ಕೈಗಳನ್ನು ತಟ್ಟಿ ಅನ್ಯ ಭಾಷೆಗಳಲ್ಲಿ ದೇವರೇ ಅಪ್ಪ ನಿನ್ನ ಆತ್ಮವು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಒಂದು ಪ್ರಾರ್ಥನೆಯ ಅಭಿಷೇಕ ಈ ಸ್ಥಳವನ್ನು ಮುಚ್ಚಿಕೊಳ್ಳಲಿ. ಒಂದು ಪ್ರಾರ್ಥನೆಯ ಆತ್ಮೀಯ ಸ್ಥಳವನ್ನು ಬಲವಾಗಿ ಮುಚ್ಚಿಕೊಳ್ಳಲಿ. ದೇವರ ಎಲ್ಲ ವಿಧವಾದಂಥ ಮಾಂಸಿಕ ಕಾರ್ಯಗಳು, ಲೌಕಿಕವಾದ ಕಾರ್ಯಗಳು ತೆಗೆದುಹಾಕಲ್ಪಡಲಿ. ನಮ್ಮ ಮೊಣಕಾಲುಗಳು ಬಲಗೊಳ್ಳಲಿ, ನಮ್ಮ ಕೈಗಳು ಬಲಗೊಳ್ಳಲಿ. ಚೊರುಬಿದ್ದ ಕೈಗಳು ನಡುಗುವ ಮೊಣಕಾಲುಗಳು ಬಲಗೊಳ್ಳಲಿ ಎಂಬುದಾಗಿ ಹೇಳ್ತಾ ಪ್ರಕಾರ ದೇವರ ಈ ಪೌಳ ವಡಿಕಿನ ಪ್ರಾರ್ಥನೆಯಲ್ಲಿ ಬಂದಿರುವ ಒಬ್ಬೊಬ್ಬರ ಮೇಲೆ ಒಂದು ವಿಶೇಷವಾದ ಪ್ರಾರ್ಥನೆಯ ಆತ್ಮನ ಇಳಿದು ಬರಲಿ ರಾಜ್ಯ. ಎಲ್ಲರೂ ಕೊನೆಯದಾಗಿ ಕೈಗಳನ್ನು ತಟ್ಟಿ ಬಾಯಿಗಳನ್ನು ತೆರೆದು ದೇವರೇ ನನ್ನ ಮೇಲೆ ನಿಮ್ಮ ಪ್ರಾರ್ಥನೆ ಆತ್ಮವನ್ನು ಸುರಿಸುವುದಕ್ಕಾಗಿ ಸ್ತೋತ್ರ. ಒಂದು ನಿಮಿಷ ಎಲ್ಲರ ಕಣ್ಣುಗಳ ಮುಚ್ಚೋಣ. ನಾನು ಪ್ರಾರ್ಥಿಸುವುದಕ್ಕೆ ಇಲ್ಲಿ ಬಂದಿದ್ದೇನೋ ಅನ್ನೋರು ಮಾತ್ರ ನಿಮ್ಮ ಕಣ್ಣುಗಳ ಮುಚ್ಚೋಣ. ಈ ಒಂದು ಪ್ರಾರ್ಥನೆ ಪೌಳ ಹೂಡಿಕೆಯ ಒಂದು ಪ್ರಾರ್ಥನೆ, ಮಧ್ಯಸ್ಥಿಕೆಯ ಪ್ರಾರ್ಥನೆ. ನಾನು ಪ್ರಾರ್ಥನೆಯಲ್ಲಿ ಬೆಳಿಬೇಕು ಅಥವಾ ಪ್ರಾರ್ಥನೆ ಆತ್ಮನಿಂದ ನಾನು ತುಂಬಲ್ಪಡಬೇಕೆಂಬ ಒಂದು ದಾಹ ಇರೋರಿಗೆ ಮಾತ್ರನೇ ಈ ಸಮಯ ನಿಮಗೆ ಪ್ರಯೋಜನವಾಗಿರ್ತದೆ. ಯಾಕಂದರೆ ಪಾಶ್ ಅವರು ವಿನೋದ್ ಅವ್ರಿಗೆ ಕೊಟ್ಟಂಥ ದರ್ಶನ ಮತ್ತು ಆ ಭಾರದ ಮೇರೆಗೆ ಇದು ಪೌಳ ಹೂಡಿಕೆಯ ಪ್ರಾರ್ಥನೆ. ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಎಲ್ಲರೂ ಹಿಂದೆ ಇರೋರು ಮುಂದೆ ಇರೋರು ரெண்டு கரங்களை உயர்த்தி என் மேல் ஒரு ஜெபாவியை ஊற்றுங்க சுவாமி. ஒரு ஜெபாபிஷேகத்தை எங்கள் மேல் ஊற்றுங்கப்பா. என்னுடைய கால்களையும் என்னுடைய அப்பா முழங்கால்களையும் என்னுடைய கரங்களை நீர் பலப்படுத்துங்க சுவாமி. ದೇವರೇ ಯಾರ್ಯಾರೆಲ್ಲ ಕೈಗಳನ್ನು ಎತ್ತಿದ್ದಾರೋ
ಅವರೆಲ್ಲರ ಮೇಲೆ ಕರ್ತನ ಆತ್ಮನ ಇಳಿದು ಬರಲಿ ಸ್ವಾಮಿ. ಇವಾಗ ನಾವು ಮಾಡಲಿರುವ ಒಂದು 20 ನಿಮಿಷ ಈ ಒಂದು ಪ್ರಾರ್ಥನೆಯಲ್ಲಿ ಯಾರು ಸೋತು ಹೋಗದೆ, ಯಾರು ಆ ಕಡೆ ಈ ಕಡೆ ಗಮನ ಕೊಡದಂತೆ ದೇವರೇ ಒಂದು ನಿಜವಾದ ಒಂದು ಪ್ರಾರ್ಥನೆಯ ಆತ್ಮವುಳ್ಳವர்களಾಗಿ, ಒಂದು ಯೆರೆಮೀಯನ ಆತ್ಮನ ಉಳ್ಳವர்களಾಗಿ, ಇಗೋ ದೇವರೇ ಕರ್ತನೆ ಮೋಶೆಯ ಒಳಗಡೆ ಇದ್ದಂತ ಅಪ್ಪ ನೆಹೆಮೀಯನ ಒಳಗಡೆ ಇದ್ದಂತ ಒಂದು ಪ್ರಾರ್ಥನೆಯ ಆತ್ಮವುಳ್ಳವர்களಾಗಿ, ಯಾವ ವಿಷಯಕ್ಕಾಗಿ ಇವತ್ತು ನಾವು ಪ್ರಾರ್ಥಿಸುವುದಕ್ಕಾಗಿ ಕೊಂಡು ಬಂದಿದ್ದರು, ಯಾವ ದರ್ಶನವನ್ನು ಕೊಟ್ಟು ಈ ಕೂಟವನ್ನು ಆಯೋಜಿಸಿದ್ದಾರೋ ದೇವರೇ ಅದನ್ನು ಪೂರ್ಣಗೊಳ್ಳುವ ಸಮಯ ಬಂದಿದೆ, ಅದನ್ನು ನೆರವೇರಿಸುವ ಸಮಯ ಬಂದಿದೆ ಅಪ್ಪ. ನಾನು ನಂಬ್ತೇನೆ ನಿನ್ನ ಆತ್ಮ ಈ ಸ್ಥಳದಲ್ಲಿದೆ ಅಪ್ಪ. ಮುಂದಿನ ಪ್ರಾರ್ಥನೆಯ ಸಮಯವನ್ನ ನಿನ್ನ ಕರ್ತನೆ ನಿನ್ನ ಮಕ್ಕಳೊಟ್ಟಿಗೆ ಸೇರಿ ಅಪ್ಪ ನಮ್ಮೊಟ್ಟಿಗೆ ಸೇರಿ ನಿನ್ನ ಆತ್ಮನಿಂದ ನಾವು ಪ್ರಾರ್ಥಿಸಲು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ. ಹಲ್ಲೆಲೂಯ, ಹಲ್ಲೆಲೂಯ. ಸರಿ, ನಾವು ಪ್ರಾರ್ಥನೆಗೆ ಹೋಗಕ್ಕೆ ಮುಂಚಿತವಾಗಿ ಸಹೋದರರು ವಿನೋದ್ ಪಾಷ ಅವರು ಅವ್ರಿಗೆ ದೇವರು ಕೊಟ್ಟಂತ ಮುಖ್ಯವಾದ ದರ್ಶನನೇ ಪೌಳ ಒಡಿಗೆಯ ಪ್ರಾರ್ಥನೆ. ಇದು ಒಂದು ಪ್ರಾರ್ಥನೆಯ ಕೂಟ. ಆದರೆ ಹತ್ರ ಒಂದು 2 ಗಂಟೆ ಆಯಿತು. ಎಷ್ಟು ಪ್ರಾರ್ಥನೆ ನಡೆದದನ್ನೋದು ಗೊತ್ತಿಲ್ಲ. ಆದರೆ ಈ ಸ್ಥಳದಲ್ಲಿ ಬಂದಿರುವ ನೀವು ಹೋಗುವಾಗ ಏನು ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಒಂದು ಪ್ರಾರ್ಥನೆಯ ಅಭಿಷೇಕವನ್ನು ನೀವು ಇಲ್ಲಿಂದ ತಗೊಂಡು ಹೋಗ್ಬೇಕು. ಅದುವೇ ಈ ಕೂಟದ ಒಂದು ಸಕ್ಸಸ್. ನೀವು ಆಶೀರ್ವಾದ ತಗೊಂಡು ಹೋಗ್ತಾರೋ, ಬಿಡುಗಡೆ ತಗೊಂಡು ಹೋಗ್ತಾರೋ, ಗ್ರೇಸ್ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಆದರೆ ಒಂದು ಪ್ರಾರ್ಥನೆ ಅನಾಯಿಂಟಿಂಗನ್ನು ನೀವು ಇಲ್ಲಿಂದ ತಗೊಂಡು ಹೋಗ್ಬೇಕು. ಆ ಅಭಿಷೇಕ, ಆ ಪ್ರಾರ್ಥನೆಯ ಆತ್ಮನೇ ಅದಕ್ಕಾಗಿ ಇಲ್ಲಿ ಕೊಂಡು ಬಂದಿದ್ದಾರೆ. ಇದು ಬಂದರೆ ಎಲ್ಲ ಬಂದುಬಿಡುತ್ತೆ. ಅಲ್ಲೆಲ್ಲೂ ಹೇಳ್ರಿ ಜೋರಾಗಿ. ಹಾಗಾಗಿ ನನ್ನ ಹೆಸರು ಪಾಸ್ಟರ್ ಪ್ರಭು ಅಂತ. ನಮ್ಮ ಸೇವೆ ನಿಂಗರಾಜಪುರದಲ್ಲಿ ಉಜ್ಜೀವನ ಪ್ರಾರ್ಥನಾ ಸಭೆ ಅಂತೇಳಿ ನಾವು ಕಳೆದ 9 ವರ್ಷದಿಂದ ನಿಂಗರಾಜಪುರ ಪ್ರಾಂತ್ಯದಲ್ಲಿ ಸೇವೆ ಮಾಡ್ತಿದ್ದೇವೆ. ಸಾಂಪ್ರದಾಯರ ಮೂಲಕವಾಗಿ ನಮಗೆ ವಿನೋದ್ ಪಾಸ್ಟರ್ ಪರಿಚಯವಾದರು. ಅದರ ಮೂಲಕವಾಗಿ ಅವರು ನಿರಂತರವಾಗಿ ಒಳ್ಳೆ ಐಕ್ಯತೆಯಿಂದ ಅವರು ಪ್ರಾರ್ಥನೆಯಲ್ಲಿ ಕೂಡ ನಮ್ಮೊಟ್ಟಿಗೆ ಸೇರಿ ಅವ್ರ ಜೊತೆಗೆ ಸೇರಿ ನಾವು ಸೇವೆ ಮಾಡಲು ದೇವರ ಅವಕಾಶ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು 20 ನಿಮಿಷ ಒಂದು 3 ವಿಷಯಕ್ಕಾಗಿ ಇವಾಗ ನಾವು ಪ್ರಾರ್ಥನೆ ಮಾಡಲಿದ್ದು. ಹೆಚ್ಚು ಸಮಯ ತೆಗೆದುಕೊಳ್ಳಲು, ಯಾಕಂದರೆ ಸಮಯ ಆಗಿರೋದರಿಂದ. ಹಾಗಾಗಿ ಮೊಣಕಲಾಕೋರು ಮೊಣಕಲು ಹಾಕ್ಬೋದು, ನಿಂತ್ಕೊಳ್ಳೋಕ್ಕಾಗೋರು ನಿಂತ್ಕೊಳ್ಬೋದು. ಆದರೆ ನೀವು ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ಗಮನದಿಂದ ಇವಾಗ ನಾವು ಪ್ರಾರ್ಥನೆ ಮಾಡೋಣ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಹಲ್ಲೆಲೂಯ. ಒಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಸಮಯಕ್ಕೆ ಹೋಗಲಿದ್ದೇವೆ. ಎಲ್ಲರಿಗೂ ಗೊತ್ತಿರುವಂಥ ಒಂದು ವಚನ ಅರಣ್ಯಕಾಂಡ 16ನೇ ಅಧ್ಯಾಯ ಅರಣ್ಯಕಾಂಡ ನಂಬರ್ಸ್ 17:1ನೇ ವಚನ. ತಮಿಳವ್ರು ತೆಗೆದವರು ಓದ್ಬೋದು, ತಮಿಳಲ್ಲಿ ಕೂಡ. ನಾನು ಕನ್ನಡದಲ್ಲಿ ಓದ್ತೇನೆ, ತಮಿಳವ್ರು ತೆಗೆದವರು ಓದ್ಬೋದು. ನಂಬರ್ಸ್ 17:1 ನಾನು ಕನ್ನಡದಲ್ಲಿ ಓದ್ತೇನೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರ ಸಂಗಡ ಮಾತನಾಡಿ ಹೀಗೆ ಮಾಡಬೇಕು. ಒಂದೊಂದು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ತೆಗೆದುಕೊಳ್ಳಬೇಕು. ಅವನವನ ಕೋಲಿನ ಮೇಲೆ ಆಯಾ ಕುಲಾಧಿಪತಿ ಹೆಸರನ್ನು ಬರೆಸಬೇಕು. ಲೇವಿ ಕುಲಕ್ಕೂ ಒಂದು ಕೋಲು ಇರುವುದರಿಂದ ಅದರ ಮೇಲೆ ಆರೋನನ ಹೆಸರು ಬರೆಸಬೇಕು. ನೀನು ಆ ಕೋಲನ್ನು ದೇವದರ್ಶನದ ಗುಡಾರದಲ್ಲಿ ಆಜ್ಞೆ ಶಾಸನಗಳ ಮುಂದೆ ನಾನು ನಿಮಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇಡಬೇಕು. ನಾನು ಯಾರನ್ನೇ ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಇಸ್ರಾಯೇಲರನ್ನ ನಿಮ್ಮಿಬ್ಬರಿಗೂ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯು ನನಗೆ ಇನ್ನೂ ಕೇಳಿಸದಂತೆ ಹೀಗೆ ನಿಲ್ಲಿಸಿಬಿಡುತ್ತೇನೆ ಅಂದನು. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಪ್ರಾರ್ಥನೆ ಮಾಡಕ್ಕೆ ರೆಡಿ ಆಗಿದ್ರ? ಹೇಳ್ರಿ ಕೋಲು ಅಂತ ಹೇಳ್ರಿ, ಜೋರಾಗಿ ಹೇಳ್ರಿ ಕೋಲು. ಸ್ವಲ್ಪ ಇದೇವ್ರು ಮುಂದೆ ಬಂದರೆ ಸಾಧ್ಯ ಆಗುತ್ತೆ. ಮೊಣಕಾಲು ಹಾಕ್ಬೋದು. ಪ್ರೇಯರ್ ಮಾಡೋಕ್ಕೆ ನಿಮಗೆ ಮೊಣಕಾಲು ಹಾಕೋಕ್ಕೆ ಶಕ್ತಿ ಇರುತ್ತೆ. ಹಾಗಾಗಿ ನಾನು ಮೊಣಗಾಲು போட்டு ஜெபிக்கணும்னா நீங்கள் முன்னாடி வரல. நான் அங்கேருந்து ஜெபிக்கிறேன்னு பரவாயில்ல. ஆனால் கண்ணு திறக்கக்கூடாது. 20 நிமிஷம் மட்டும்தான் ஜெபிக்கிறோம். அங்கங்கே பார்க்கக்கூடாது. ಪುರಿಲೇನ ಪರವಾಗಿಲ್ಲ. ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ನನಗೆ ಸ್ವಲ್ಪ ತಮಿಳು ಅಷ್ಟು ಬರಲ್ಲ. ಹಾಗಾಗಿ ಕನ್ನಡದಲ್ಲಿ ನಿಮ್ಮನ್ನು ನಡೆಸ್ತೇನೆ. ಯಾವ ವಿಷಯಕ್ಕಾಗಿ ಇವತ್ತು ನಾವು ಪ್ರಾರ್ಥಿಸಲಿದ್ದೇವೆ ಅಂತಂದರೆ, ಕಳೆದ ದಿನದಲ್ಲಿ ನಮಗೆ ವಿನೋದ್ ಪಾಷ ಅವರು ಹೇಳಿದರು, ಯಾವ ದರ್ಶನದಿಂದ ಅಥವಾ ಯಾವ ಉದ್ದೇಶಕ್ಕಾಗಿ ಪ್ರೇಯರ್ ಮೀಟಿಂಗ್ ನಡೀತಿದೆ ಅಂದರೆ, ದೇವರು ಅವರು ಒಂದಿನ ಕನಸಲ್ಲಿ ಅವರಿಗೆ ಒಂದು ದರ್ಶನವನ್ನು ತೋರಿಸಿದ್ರು. ಯಾರು? ವಿನೋದ್ ಪಾಷ ಅವರಿಗೆ. ಅನೇಕ ದೇವರ ಮಕ್ಕಳು ಇವತ್ತು ಹಾಸಿಗೆಯಲ್ಲಿ ಮಲ್ಕೊಂಡು ಟಿವಿ ನೋಡುವ ರೀತಿಯಾಗಿಯೂ, ಅನೇಕ ದೇವರ ಮಕ್ಕಳು ಅಲಕ್ಷ್ಯವಾಗಿ ಅಥವಾ ಒಂದು ಎಚ್ಚರಿಕೆ ಇಲ್ಲದೆ ಅಥವಾ ಒಂದು ಉದ್ವೇಗ ಇಲ್ಲದೆಯೋ ದೇವರಿಗೋಸ್ಕರ ಆತ್ಮಿಕವಾದ ಬೆಚ್ಚನೆ ಇಲ್ಲದೆ ಇರುವುದನ್ನು ಅವರು ದರ್ಶನದಲ್ಲಿ ನೋಡಿ, ಈ ಒಂದು ದೇವರ ಮಕ್ಕಳಲ್ಲಿ ಒಂದು ಉಜ್ಜೀವನ ಬರಬೇಕು, ದೇವರ ಮಕ್ಕಳು ಇನ್ನೂ ಕರ್ತನಲ್ಲಿ ಬೆಚ್ಚಗಾಗಬೇಕು, ಅವರು ಬಲಗೊಳ್ಳಬೇಕನ್ನೋ ಒಂದು ಉದ್ದೇಶದಿಂದ ಈ ಪ್ರಾರ್ಥನೆ ಆಲೋಚನೆ ಮಾಡಿದ್ದಾರೆ. ಆ ಒಂದು ಪೀಠಿಕೆಯಿಂದಲೇ ಇವಾಗ ನಾವು 3 ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಲಿದ್ವಿ. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತು, ಆರೋನಿನ ಕೋಲು.
ಆರೋನನ ಕೋಲು ಬರೀ ಒಣಗೋಗಿದ ಕೋಲು. ಆದ್ರೆ ಆ ಒಣಗೋಗಿದ ಕೋಲಲ್ಲಿ ನಿಮಗೆಲ್ಲರಿಗೂ ಗೊತ್ತು, ಅದು ಹೂವು ಬಿಟ್ಟಿತ್ತು, ಮೊಗ್ಗೆ ಬಿಟ್ಟಿತ್ತು, ಹೂವು ಬಿಟ್ಟಿತ್ತು, ಹಣ್ಣು ಕೊಟ್ಟಿತ್ತು. ಒಂದು ಒಣಗಿದ ಕೋಲಲ್ಲಿ ಇದು ನಡೆಯಕ್ಕಾಗದ ಒಂದು ಪರಿಸ್ಥಿತಿ. ಮರದಲ್ಲಿ ಹೂ ಬಿಡ್ಬೋದು, ಮರದಲ್ಲಿ ಹಣ್ಣು ಬಿಡ್ಬೋದು. ಒಣಗಿದ ಕೋಲಲ್ಲಿ ಆ ಹೂವು ಬಿಡುತ್ತೆ, ಹಣ್ಣು ಬಿಡುತ್ತೆ ಅಂತಂದ್ರೆ ಯಾರು ನಂಬಲ್ಲ. ಅದು ಪ್ರಕೃತಿಗೆ ವಿರೋಧವಾದದ್ದು. ಆದ್ರೆ ಆರೋನಿನ ಕೋಲನ್ನ, ಒಣಗಿದ ಕೋಲನ್ನ ದೇವರ ಸನ್ನಿಧಾನದಲ್ಲಿ ಮೋಶೆ ತಂದಿಟ್ಟಾಗ ರಾತ್ರಿ ಎಲ್ಲ ಅದನ್ನು ಇಟ್ಟು ಬೆಳಗ್ಗೆ ಬಂದು ನೋಡಿದಾಗ ಅದು ಮೊಗ್ಗೆ ಬಿಟ್ಟು ಹೂ ಬಿಟ್ಟಿತ್ತು ಮತ್ತು ಹಣ್ಣನ್ನ ಬಿಟ್ಟಿತ್ತು. ಇದು ಏನು ತೋರಿಸ್ತದೆ? ಇವತ್ತು ಅನೇಕ ದೇವರ ಮಕ್ಕಳ ಜೀವನ ಒಣಗೋಗಿದ ಕೋಲಿನ ರೀತಿಯಾಗಿದೆ. ಇದೇನು ಮೊಗ್ಗೆ ಹೂ ಅಂತ ನೀವು ಕೇಳಿದ್ರೆ ನಾವು 2 ವಿಷಯಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಇವತ್ತು ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಹೊಸದಾದ ಆರಂಭ ಇಲ್ಲ, ಒಣಗೋಗಿದ ಸ್ಥಿತಿಯಲ್ಲಿದ್ದಾರೆ. 2ನೇದಾಗಿ ಒಂದು ಸಾಕ್ಷಿಯ ಜೀವನ ಇಲ್ಲ. 3ನೇದಾಗಿ ಒಂದು ಫಲಭರಿತವಾದ ಜೀವಿತ ಇಲ್ಲ. ಈ 3 ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಪವಿತ್ರಾತ್ಮನ ಪ್ರೇರೇಪಣೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತ, ಅನೇಕರ ಪ್ರಾರ್ಥನೆ ಜೀವಿತ ಒಣಗೋಗಿದ ಕೋಲು ರೀತಿಯಾಗಿದೆ. ಇವತ್ತು ಅನೇಕರ ಮನಸ್ಥಿತಿಗಳು ಡ್ರೈ ಆಗಿದೆ, ಒಣಗೋಗಿದೆ, ಅಲ್ಲಿ ಏನು ಬರ್ತಾನೆ ಇಲ್ಲ. ಇವತ್ತು ಒಂದು ನೋಡ್ರಿ, ಒಣಗಿದ ಭೂಮಿಯಲ್ಲಿ, ಬಂಜರದ ಭೂಮಿಯಲ್ಲಿ ಇವತ್ತು ಏನಾದ್ರು ಹಾಕಿದ್ರೆ ಅದು ಹೆಂಗ್ ಬೆಳೆಯಲ್ವೋ, ಇವತ್ತು ಅನೇಕರ ದೇವರ ಮಕ್ಕಳ ಜೀವಿತ ಒಂದು ಡ್ರೈ ಆಗಿಬಿಟ್ಟಿದೆ, ಒಣಗೋಗ್ಬಿಟ್ಟಿದೆ. ಆ ಒಣಗೋಗಿದಂತ ಸ್ಥಳದಲ್ಲಿ ದೇವರು ಹೂವನ್ನ ಈ ಪ್ರಾರ್ಥನೆ ಮೂಲಕವಾಗಿ ಚಿಗುರಿಸಲಿದ್ದಾರೆ. ಅರ್ಥ ಆಗೋರು ಮಾತ್ರ ಜೋರಾಗಿ ಕೈಗಳನ್ನು ತಟ್ಟಬೇಕು. ಹಲ್ಲೆಲೂಯಾ. ನೋಡ್ರಿ, ಆ ಒಂದು ಕೋಲಲ್ಲಿ ಹೂವು ಬರಬೇಕು, ಫಲ ಕೊಡಬೇಕಂತಂದ್ರೆ ಅದು ಮೊದಲು ಕತ್ತರಿಸಲ್ಪಟ್ಟಂತ ಕೋಲಾಗಿಯೂ ದೇವರ ಸನ್ನಿಧಾನದಲ್ಲಿ ಇಡಲ್ಪಟ್ಟ ಕೋಲಾಗಿರ್ಬೇಕು. ಹಾಗಾಗಿ ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿ. ಯಾರಾದರೂ ಪ್ರೇರೇಪಣೆ ಆದರೆ ಮೈಕ್ ಕೊಡ್ತಾರೆ, ನೀವು ಮೈಕಲ್ಲಿ ಬಂದು ಮುಂದೆ ಪ್ರಾರ್ಥನೆ ಮಾಡಬಹುದು. ಹಾಗಾಗಿ ஜெபிக்கணும்னு உணர்வு வந்தா ஜெபிக்கணும்னு ஆசை வந்தா மைக் கொடுப்பாங்க, முன்னாடி வந்து நீங்க ஆவில நிரம்பி நல்ல அந்நிய ಭಾಷೆಯಲ್ಲೋಡು நாங்க ஜெபிக்க போறோம். ಮೊದಲನೇ ಕಾರ್ಯ, ಇವತ್ತು ದೇವರ ಮಕ್ಕಳು ಪ್ರಪಂಚದಿಂದ ದೇವರ ಕಡೆಗೆ ಒಂದು ಅನ್ಯೋನ್ಯವಾಗಿ ಬರಬೇಕು. ಈ ಕೋಲು ಕಡಿಯಲ್ಪಟ್ಟಂತ ಕೋಲು, ಮರದಿಂದ ಮುರಿಯಲ್ಪಟ್ಟಂತ ಕೋಲು. ನಿಮ್ಗೆ ಅರ್ಥ ಆಗ್ತಿದೆ? ಈ ಕೋಲು ಮರದ ಜೊತೆ ಇಲ್ಲ, ಸಪ್ರೇಟ್ ಆಗಿದೆ. ಅದರ ಅರ್ಥ ದೇವರ ಮಕ್ಕಳು ಪಾಪದ ಜೊತೆಗೂ ಪ್ರಪಂಚದ ಜೊತೆಗೂ ಇರುವವರೆಗೂ ಅವರು ಫಲ ಕೊಡಕ್ಕಾಗಲ್ಲ. ಅವರು ಸಪ್ರೇಟ್ ಆಗಿ ಬರಲೇಬೇಕು. ಅವರು ದೇವರಿಗೋಸ್ಕರವಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇವತ್ತು ಪ್ರಪಂಚ ಯಾವುದಂತ ಕಂಡಿಡಿಯಕ್ಕಾಗ್ತಲ್ಲ, ದೇವರ ಮಕ್ಕಳು ಯಾವುದಂತ ಕಂಡಿಡಿತಲ್ಲ. ಅವ್ರ ಮೈಂಡು, ಅವ್ರ ಮನಸ್ಸು ಪ್ರಪಂಚದಲ್ಲಿ ಇವತ್ತು ಬೆರ್ತು ಹೋಗ್ಬಿಟ್ಟಿದೆ. ಹಾಗಾಗಿ ಇವಾಗ ಸೇವಕರು ವಾಕ್ಯ ಹೇಳಿದ ಪ್ರಕಾರ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ದೇವರ ಮಕ್ಕಳು ಒಂದು ನೂತನ ಸೃಷ್ಟಿ ಆಗಬೇಕು. ಅವರ ಒಳಗಡೆ ಇರತಕ್ಕಂಥ ಪ್ರಪಂಚ ಲೌಕಿಕ ಕಾರ್ಯಗಳೆಲ್ಲವೂ ದೇವರು ಹೊರಗಡೆ ತಗೊಂಡ್ಬಂದು ಅವರು ದೇವರಿಗೋಸ್ಕರ ಒಂದು ಫಲ ಕೊಡುವಂತ ಮರವಾಗಿ ಅಥವಾ ಒಂದು ಗಿಡವಾಗಿ ದೇವರನ್ನ ಬದಲಾಯಿಸಬೇಕು. ಸರಿನಾ? ಎಲ್ಲರೂ ಎದ್ದು ನಿಂತುಕೊಳ್ಳುವ. ಇಪ್ಪೊழுது நாங்கள் எல்லாரும் ஜெபிக்க போறோம். ದಯವಿಟ್ಟು ಎಲ್ಲರೂ எழுந்து நிற்கணும். ರಿಬಾದ ಶಂದುಡ ಹದ್ದುಡಬ ಸ್ತೋತ್ರ ಸ್ತೋತ್ರ. ಯಾರಾದರೂ ஆத்மದಲ್ಲಿ பிரேரேபிக்கப்பட்டு நாங்கள் ஜெபிக்கணும்னு உணர்வு வந்தா முன்னாடி வந்து மைக்கு கொடுப்பாங்க. தயவு செய்து முன்னாடி வந்து நீங்க மைக்கில், ஆண்டவரே இன்றைக்கு தேவ பிள்ளைகள் ஆண்டவரே எல்லாரும் உலகத்தில் இருந்து வேர் பிடிக்கப்பட்டவர்களாக பரிசுத்தமாக வாழவும் ஆண்டவரே, உலகத்தில் இப்ப கலந்து போயிருக்கிறது ஆண்டவரே. அப்பா, உலகத்தில் ஒத்த விசை போடாதபடிக்கு கர்த்தருக்காக வேர்பெட்டிக்கு பிரிக்கப்பட்ட ஒரு வாழ்க்கை வாழணும் என்று சொல்லி இந்த காரியத்துக்காக யாராவது உணர்த்தப்பட்டவர்கள் முன்னாடி வந்து ஆத்மದಲ್ಲಿ ಪ್ರೇರೇಪಿಸಲ್ಪಟ್ಟ ஒரு ದೇವರ ಮಕ್ಕಳು ದೇವರಿಗಾಗಿ ಪ್ರತ್ಯೇಕವಾಗಿ ಜೀವಿಸಬೇಕಂತೇಳಿ ಈ ವಿಷಯಕ್ಕಾಗಿ ಯಾರಾದರೂ ಪ್ರಾರ್ಥಿಸೋಣ. ಪ್ರಿಬಾದ ಶಂದುಡ ಬಾದ ರಬ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಯವಿಟ್ಟು ಎಲ್ಲರ ಕಣ್ಣುಗಳು ಮುಚ್ಚೋಣ. ಪ್ರಿಬಾದ ಶಂದುಡ ಹದ್ದುಡ ಸ್ತೋತ್ರ 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 ಸ್ತೋತ್ರ. அப்பா, காலை முதல் இம்மற்றும் வரை அப்பா பரிசுத்த ஆவியானவர் ஆண்டவரே இந்த மத்தியில ஆண்டவரே அசைவாடி கொண்டிருக்கிற அதுக்காக நன்றி ஆண்டவரே. அப்பா, சொல்லப்பட்ட கருத்து உங்களுடைய கரத்துல ஒப்பு கொடுக்கிறோம் ஆண்டவரே. அப்பா, அந்த வேளையில தகப்பனே, அப்பா அந்த உழைக்கார மகனுக்கு ஆண்டவரே, அப்பா நீர் வெளிப்படுத்தின காரியம் ஆண்டவரே, எங்கள் தேசத்தின் அப்படியாக ஆண்டவரே ரட்சிக்கப்பட்ட பிள்ளைகள் ஆண்டவரே, அப்பா கர்த்தருடைய பயம் இல்லாதபடிக்கு ஆண்டவரே, அப்பா அபிஷேக பெற்றவர்கள் கூட ஆண்டவரே, ஏசப்பா என் தேவனே அலங்காரத்திலும் ஆண்டவரே பாவத்திலும் விழுந்து போயிருக்கிறாங்க தகப்பனே. ஏசப்பா, யார் கிறிஸ்தவர்கள் யார் அன்னை ஜனங்கள் என்று தெரியாதபடிக்கு இன்றைக்கு உலகத்தில் இருக்கிறாங்க. ஏசப்பா, கர்த்தர் ஆண்டவரே ஒவ்வொரு கிறிஸ்தவ பிள்ளைகளும் ஆண்டவரே அப்பா உம்முடைய பரிசுத்த ஆவியை ஊற்றி தகப்பனே, பயத்தின் ஆவியை கொண்டு ஆண்டவரே, அப்பா என் தேவனே எல்லாவற்றையும் பார்த்து ஏசப்பா உம்முடைய கண்களுக்கு முன்பாக ஒன்றும் மறைக்க முடியாத ஆண்டவரே. ஆனாலும் இன்றைக்கு அநேக கிறிஸ்தவர்கள் பயமில்லாத வாழ்க்கை ஆண்டவரே, அப்பா அதிகமா டிவிக்கும் போனுக்கு ஆண்டவரே, அப்பா பாவத்துக்கு அடிமையாய்
ಯಾರು ಸುಮ್ಮನೆ ಇರೋದು. கர்த்தர் மனம் இறங்குங்க ஆண்டவரே. அப்பா இது கடைசி காலம் ஆண்டவரே. ஒரு ஆத்துமா கூட நஷ்டப்பட்டு போகாதபடிக்கு அப்பா என் தேவன் மனம் இறங்கி ஆண்டவரே உம்முடைய பிள்ளைகள் ஆண்டவரே உணர்வு கொடுங்க இயேசப்பா. உமக்காக வாழ்கிற பிள்ளைகளாக மாற்றுங்க. ஒரு கிறிஸ்துவன் மனம் திரும்பின ஆண்டவரே அநேக கிறிஸ்துவ பிள்ளைகள் ஆண்டவரே அநேக ஜனங்களை கொண்டு வர முடியும் இயேசப்பா. இன்னைக்கு உலகம் எங்களை இப்படியாப்பட்ட பாவத்தில் விழுந்து போயிருக்கிற ஜனங்களை ரட்சிங்க. இயேசுவின் நாமத்தில் நாங்கள் ஜெபிக்கிறோம். ஸ்தோத்திரம், ஸ்தோத்திரம். ஒவ்வொருத்தரை தொடுங்க, ஆசீர்வதிங்க. எல்லாம் உடைய கரத்தில் ஒப்புக்கொடுத்து ஸ்தோத்திரம். ஜெபிக்கிறேன். ಜೀವನುಳ್ಳ நல்ல ಪಿತಾವೇ. ಆಮೆನ್. ಯೇಸುವಿನ ನಾಮದಲ್ಲಿ ದೇವರ ಪ್ರಾರ್ಥನೆ ಕೇಳೋದಕ್ಕಾಗಿ ಚಪ್ಪಾಳೆ ಹೊಡೆದು ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಚೆನ್ನಾಗಿ ಜೋರಾಗಿ ಚಪ್ಪಾಳೆ. ಎರಡನೇದಾಗಿ ಈ ಕೋಲು ಚಿಗರಬೇಕಾದ್ರೆ ಅದು ದೇವರ ಸನ್ನಿಧಾನದಲ್ಲಿ ಇಡಲ್ಪಡಬೇಕು. ಇವತ್ತು ದೇವರ ಮಕ್ಕಳು ಯಾಕೆ ಚಿಗುರ್ತಿಲ್ಲ, ಯಾಕೆ ಅವರು ಬೆಳೆಕಾಗ್ತಿಲ್ಲ ಅಂತಂದ್ರೆ ಅತಿ ಹೆಚ್ಚು ಅವ್ರು ಎಲ್ಲಿದ್ದಾರೆ ಅಂತ ನೋಡಿದ್ರೆ ದೇವರ ಸನ್ನಿಧಾನದಲ್ಲಿ ಇವತ್ತು ಸೈತಾನನ ಜನರು ನೀಡಕ್ ಬಿಡ್ತಿಲ್ಲ. ಈ ವಿಷಯಕ್ಕಾಗಿ ಇವಾಗ ನಾವು ಮೊಣಕಾಲು ಹಾಕ್ಲಿದ್ದೇವೆ. தயவுசெய்து முழங்கால் போடலாம். நல்ல கருத்தாக நான் ஒரே ஒரு 5 நிமிஷம் மட்டும் ஜெபிக்க போறேன், முடிக்க போறோம். தயவுசெய்து எல்லாரும் ಮೊಣಕಾಲು போடு. முடியாதவங்களே நீங்க ಎದ್ದು ನಿಂತ್ಕೊಳ್ಬಹುದು. ಆಗುವಂತವರು ದಯವಿಟ್ಟು ನಿಮ್ಮ ಮೊಣಕಾಲು ಹಾಕಿ. ನೀವು ಇರುವಂತ ಮತ್ತೆ ಹೇಳಿ ನೋಡ್ರಿ, ದೇವರ ಸನ್ನಿಧಾನದಲ್ಲಿ ಇದ್ದಂತ ಕೋಲು ಚಿಗುರುವುದು. ದೇವರ ಸನ್ನಿಧಾನದಲ್ಲಿರುವಂತ ಮಕ್ಕಳು ಖಂಡಿತವಾಗಿ ಅವರು ಬೆಳೀತಾರೆ. ದೇವರ ಸನ್ನಿಧಾನದಲ್ಲಿರುವಂತ ಮಕ್ಕಳು ಎಂಥವರೇ ಆಗಿರಲಿ, ಖಂಡಿತವಾಗಿ ಒಬ್ಬನ ದೇವರ ಪಾದದಲ್ಲಿ ಬರುವಾಗ, ದೇವರ ಸನ್ನಿಧಾನದಲ್ಲಿ ನಿಲ್ಲುವಾಗ, ದೇವರ ಪಾದದಲ್ಲಿ ಅವರು ಮೊಣಕಾಲು ಹಾಕುವಾಗ, ನಾನು ಮತ್ತೆ ಹೇಳ್ತೇನೆ, ಅದು ಎಷ್ಟೇ ಡ್ರೈ ಆಗಿರುವ, ಒಣಗೋಗಿರುವ, ಮುರಿದೋಗಿರುವಂತ ಒಂದು ಕೋಲಾಗಿದ್ರು ಕೂಡ ಅವನು ದೇವರ ಸನ್ನಿಧಾನದಲ್ಲಿ ಒಂದು ಚಿಗುರುವಂತ ಒಂದು ಕೋಲಾಗಿರ್ತಾನೆ. ಆಗ ಎಲ್ಲರೂ 1 ನಿಮಿಷ 2 ಕೈಗಳನ್ನ ಮೇಲೆ ಚಾಚಿ, ದೇವರೇ ಇವತ್ತು ನನ್ನ ಜೀವಿತದಲ್ಲಿ ಒಣಗೋಗಿದ್ದ ಪರಿಸ್ಥಿತಿಗಳು ಬದಲಾಗಬೇಕಾದ್ರೆ ಇನ್ನು ನಿನ್ನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂತ, ಇನ್ನು ನಿನ್ನ ಸನ್ನಿಧಾನದಲ್ಲಿ ಮೊಣಕಾಲು ಹಾಕುವಂತ, ಇನ್ನು ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಮೊಣಕಾಲೂರಿ ಪ್ರಾರ್ಥಿಸುವಂತ ಒಂದು ಪ್ರಾರ್ಥನೆ ಅಭಿಷೇಕವನ್ನು ಸೂರ್ಯ ಮಾಡು. ಮೋಶೆಯ ಕೋಲು, ಆರೋನನ ಕೋಲು ಹೇಗೆ ದೇವರ ಸನ್ನಿಧಾನದಲ್ಲಿ ಇಡಲ್ಪಟ್ಟಿದ್ದು, ಇಲ್ಲಿ ಬಂದಿರುವ ಒಬ್ಬೊಬ್ಬರ ಜೀವಿತವು ದೇವರ ಸನ್ನಿಧಾನದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇರುವಂತ ಕೋಲಾಗಿರಲಿ ರಾಜ್ಯ. ರಿಬಾದಾಶ್, ಇದಕ್ಕಾಗಿ ಎಲ್ಲರೂ 1 ನಿಮಿಷ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ರಿಬಾದಾಶ ದೊಡ್ಡ ದೇವರ ಸನ್ನಿಧಾನದಲ್ಲಿ ಒಂದು ದೇವರ ಮಕ್ಕಳನ್ನು ಹೋಗಕ್ಕೆ ಬಿಡದೆ, ದೇವರ ಪಾದದಲ್ಲಿ ಕುಳಿತುಕೊಳ್ಳಕ್ಕೆ ಬಿಡದೆ, ಪ್ರಾರ್ಥನೆ ಮಾಡಕ್ಕೆ ಬಿಡದೆ, ಆರಾಧನೆ ಮಾಡಕ್ಕೆ ಬಿಡದೆ, ಸಭೆಗೆ ಹೋಗಕ್ಕೆ ಬಿಡದೆ, ಬಿಸಿಯಲ್ಲಿ ಲೋಕದ ಪ್ರಪಂಚದಲ್ಲಿ ದೇವರ ಮಕ್ಕಳನ್ನ ದೇವರ ಸನ್ನಿಧಾನದಲ್ಲಿ ದೂರ ಮಾಡುತ್ತಿರುವಂತ ಎಲ್ಲ ಪ್ರಪಂಚಿಕದ ಆತ್ಮಗಳನ್ನ ಯೇಸುವಿನ ನಾಮದಲ್ಲಿ ನಾವು ಎದುರಿಸ್ತಾ ಇದ್ದೇವೆ ರಾಜ್ಯ. ರಿಬಾದಾ ಶದಾ ದಾ 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 ದುಡಾ ಕರ ಮದಾ ರ ದುಡಾ ಕರ ಬಾಬಾ ರಿಮಲಾ ರ ದಾ 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 ಕರ ಮಲಾ ಶದುಡಾ ಕರ ಮಲಾ ರಬ. ಚೆನ್ನಾಗಿ ಅನ್ಯ ಭಾಷೆಗಳಲ್ಲಿ ತುಂಬಿ ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳು ಇರದಂತೆ ಹೋರಾಡುವಂತ ಎಲ್ಲ ಸ್ಪಿರಿಟ್ಗಳನ್ನ ರಿಬಿಕ್ ಇನ್ ದ ನೇಮ್ ಆಫ್ ಜೀಸಸ್. ಸ್ತೋತ್ರ 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 ಸ್ತೋತ್ರ. ಎಲ್ಲರೂ ಚೆನ್ನಾಗಿ ಫ್ರೀಯಾಗಿ ಅನ್ಯ ಭಾಷೆಗಳಲ್ಲಿ ಆತ್ಮಭರಿತರಾಗಿ ಇಲ್ಲಿ ಮಾಡುವ ಒಂದೊಂದು ಪ್ರಾರ್ಥನೆ ಒಣಗಿ ಹೋಗಿದ ಕೋಲುಗಳನ್ನು ಚಿಗುರುವಂತೆ ಮಾಡ್ತದೆ. ಚೆನ್ನಾಗಿ ನಮ್ಮ ಭವಿಷ್ಯದಲ್ಲಿ ಒಂದು ಹೂ ಬೀಳಲಿದೆ, ಒಂದು ಫಲ ಕೊಡಲಿದ್ದೇವೆ. ಚೆನ್ನಾಗಿ ಅನ್ಯ ಭಾಷೆಗಳಲ್ಲಿ ಕೈ ತಟ್ಟಕ್ಕಾಗವರು ಚೆನ್ನಾಗಿ ನನ್ನ ಕರೆಗಳ ತಟ್ಟಿ ಆವಿಯ ನೆರಮಿ ಆಡವರೇ உம்முடைய சமூகத்திலிருந்து பிரிக்கிற, உம்முடைய பிரசன்னத்திலிருந்து பிரிக்கிற உலகத்தின் ஆவிகளை இயேசுவின் நாமத்தில் எதிர்க்கிறோம் அப்பா. ரிமதா ரபதா ஷகுடா மதா ரபதா கரா மதா ரபபபபப ரிமதா ரதுடா கரா மதா ஷதுடா கரா மதா ரபபபப ரிமதா ரதுடா மதா ஷதுடா கரா மதா ரபபபப. जबावी ऊंचो मैया जबी गणुम रे जबावी ऊंचो मैया जबी गणुम रे.
கரைகளை தட்டி எங்கள் மேல ஒரு ஜெபத்தை ஊற்றுங்க. உம்முடைய சமூகத்திலே ஒரு அபிஷேகத்தை ஊற்றுங்க. ஆண்டவரே, ನಿಮ್ಮ ಪಾದದಲ್ಲಿ ಕುಳಿತುಕೊಂಡು ಮೊಣಕಾಲೂರಿ ಓಡಾಡುವ ಒಂದು ಆತ್ಮವನ್ನು ಬಿಡುಗಡೆ ಮಾಡು. ಓ ಪ್ರಾರ್ಥನಾತ್ಮ, ಪ್ರಾರ್ಥನಾತ್ಮವಾಣಿರಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮವಾಣಿರಯ್ಯ, ಪ್ರಾರ್ಥನೆ ಮಾಡಬೇಕು. ಲೋಕ ಮಾರೆತು ಸ್ವರ್ಗ ತೋರೆತು, ಲೋಕ ಮಾರೆತು ಸ್ವರ್ಗ ತೋರೆತು, ನಿನ್ನ ಪಾದದಲ್ಲಿ ನಾನಿರಬೇಕಯ್ಯ, ನಿನ್ನ ಪಾದ. ಚೆನ್ನಾಗಿ ಕೈಗಳನ್ನು ತಟ್ಟಿ ಜವಾಬೆ ಉಚ್ಚುವಯ್ಯ, ಉಚ್ಚುವಯ್ಯ. ഇപ്പോൾ നമ്മുടെ വല്ലവരെ വഴിപ്പെടുന്നു ഒരു ചെവികളോ വല്ലവരെ സേന எழுதுகிறார்கள். ஆண்டவரே, இந்த தரிப்பின் வாசல் ஜெபத்திலப்ப இந்த வல்லமை பார்க்கட்டும். ஆண்டவரே, இந்த வல்லவரை கண்டவர்களாகி இங்கிருக்கிறவர்களே, ಒಂದು ಪ್ರಾರ್ಥನೆ ಆತ್ಮ ಉಳ್ಳವர்களಾಗಿ ಇರುವವர்களே, ಪ್ರಪಂಚದ ಕಾರ್ಯಗಳಿಗೆ ಸತ್ತವರಾಗಿ ಆತ್ಮ ಭಾರ ಉಳ್ಳವர்களಾಗಿ ಇರುವ ಹೋಗಲೇ ರಾಜ್ಯ. ಚೆನ್ನಾಗಿ ಕೈಗಳನ್ನು ತಟ್ಟಿ ದೇವರೇ, ನಿನ್ನ ಸಮ್ಮುಖದಲ್ಲಿ ಇರುವಂತಹ ಅಭಿಷೇಕವನ್ನು ಕೊಟ್ಟದಕ್ಕಾಗಿ ನಮಗೆ ಸ್ತೋತ್ರ, 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 ಸ್ತೋತ್ರ. ಇವು ಎರಡು ಕೈಗಳನ್ನು ಮೇಲಕ್ಕೆ ಚಾಚೋಣ. நல்ல ரெண்டு கரங்களை மேலே உயர்த்து. காய்ந்து போன ஒரு கோலை ஆண்டவரால் ತುಳಿಕೆ செய்ய முடியும் என்று சொன்னார். ನಾನು ಮತ್ತೆ ಹೇಳ್ತೀನಿ, ಇಲ್ಲಿ ಬಂದಿರುವಂತವರ ಪರಿಸ್ಥಿತಿಗಳು ಎಷ್ಟು ಗಂಭೀರವಾಗಿದೆಯೋ, ಒಣಗಿ ಹೋಗಿದೆಯೋ, ಕೈ ಮೀರಿ ಹೋಗಿದೆಯೋ ಗೊತ್ತಿಲ್ಲ. ಆದರೆ ಯಾರು ನಿಜವಾಗಲೂ ದೇವರ ಸನ್ನಿಧಾನದಲ್ಲಿ ತಮ್ಮನ್ನು ಪ್ರಾರ್ಥಿಸುವುದಕ್ಕೂ ದೇವರ ಪಾದದಲ್ಲಿ ಇರುವುದಕ್ಕೂ ಒಪ್ಪಿಸಿಕೊಡ್ತಾರೋ, ನಾನು ಮತ್ತೆ ಹೇಳ್ತೇನೆ, ಖಂಡಿತವಾಗಿ ನಿಮ್ಮ ಕೋಲಗಳನ್ನು ಈ ಪ್ರಾರ್ಥನೆ ಮೂಲಕ ಸ್ವೀಕರಿಸಲಿದ್ದಾನೆ. உங்களோட வாழ்க்கையின் இந்த ஜெபத்தின் மூலமாய் ஆண்டவர் துளிர்க்க செய்வராக ಕಾಂತಿ போன ಒಣಗೋಗಿದ ಎಲ್ಲ ಕಾರ್ಯಗಳು ಇವತ್ತು ದೇವರ ಮಕ್ಕಳ ಜೀವಿತದಲ್ಲಿ ಎಲ್ಲ ಡ್ರೈ ಸ್ಪಿರಿಟ್ಗಳು, ಒಣಗಿದ ಅವಸ್ಥೆಗಳು, ಪ್ರಾರ್ಥನೆ ಇಲ್ಲದೆ, ಅಭಿಷೇಕ ಇಲ್ಲದೆ, ಆತ್ಮ ಭಾರ ಇಲ್ಲದೆ ಜನಗಳನ್ನು ಒಣಗುವಂತೆ ಮಾಡುವ ಎಲ್ಲ ವಿಧವಾದ ಪ್ರಪಂಚದ ಕಾರ್ಯಗಳು ಕೊನೆಯದಾಗಿ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ரெண்டு கரங்களை உயர்த்து. இது ஒரு ஜபமாகவும் ஒரு செய்தியாகவும், ಇದು ಒಂದು ಪ್ರಾರ್ಥನೆಯಾಗಿಯೂ ಒಂದು ಸಂದೇಶವಾಗಿ. ಯಾಕಂದ್ರೆ ಈ ಒಂದು ಪ್ರಾರ್ಥನೆ ಪೌಳ ಒಡಿಕೆಯ ಪ್ರಾರ್ಥನೆ. ಇಲ್ಲಿ ಪ್ರಾರ್ಥನೆಗೆ ಸಮಯ ಇದೆ, ಪ್ರಾರ್ಥನೆಗೆ ಗಮನ ಇದೆ. ಇಲ್ಲಿ ಬಂದಿರುವಂತೆ ನೀವು ಈ ಒಂದು ಪ್ರಾರ್ಥನೆ ಆತ್ಮವುಳ್ಳವர்களಾಗಿ, ಸೇವಕರುಗಳಿಗೆ ದೇವರು ಕೊಟ್ಟ ದರ್ಶನ ದೇವರ ಮಕ್ಕಳಲ್ಲಿ ಒಂದು ಉಜ್ಜೀವನ ಬರಲಿ. ಎಲ್ಲರೂ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ರಿ. உங்களுடைய வலகரத்தை உங்களுடைய தலை மேல வைத்துக்கொண்டு, ஆண்டவரே, என் உள்ளத்தில் ஒரு எழுப்புதல் உண்டாகட்டும் சுவாமி, எனக்குள்ள ஒரு எழுப்புதல் உண்டாகட்டும், எனக்குள்ள ஒரு துளிர் உண்டாகட்டும். ஆண்டவரே, என் வாழ்க்கையில் காய்ந்து போன ஆண்டவரே அப்பா ட்ரையான எல்லா விதத்திலும் ஆண்டவரே, ஜப வாழ்க்கை இன்றைக்கு ட்ரையா இருக்கிறது, வேத வாசிப்பு ட்ரையா இருக்கிறது, ಉಪವಾಸಂ ಡ್ರೈಯಾ இருக்கிறது. ಆಂಡವರೇ, ನನ್ನ ಜೀವಿತದಲ್ಲಿ ಕಳೆದೋದ ಪ್ರಾರ್ಥನೆಗಳು, ಆತ್ಮ ಭಾರ, ಬೈಬಲ್ ರೀಡಿಂಗ್, ಉಪವಾಸ, ಸುವಾರ್ತೆ, ಇದು ಎಲ್ಲವೂ ದೇವರ ಮಕ್ಕಳ ಜೀವನದಲ್ಲಿ ಸೈತಾನನು ಒಣಗುವಂತೆ ಮಾಡ್ತಿದ್ದಾನೆ. ಈ ಒಂದು ಪ್ರಾರ್ಥನೆ ಮೂಲಕ ನನ್ನ ಒಳಗಡೆ ತಿರುಗಿ ಅದು ಚಿಗುರು ಮಾಡಿಯಲ್ಲ ಅಯ್ಯ. ಯಾರ್ಯಾರು ನಿಜವಾಗ್ಲೂ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುತ್ತಿದ್ದಾರೋ, ದೇವರವರ ಜೀವನದಲ್ಲಿ ಒಣಗೋಗಿದ ಎಲ್ಲವುಗಳು ಮತ್ತೆ ತಿರುಗಿ ಅದು ಚಿಗುರು ಮಾಡಿಯಲಿ ರಾಜ್ಯ. ಚೆನ್ನಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಿ ದೇವರೇ, ಯಾವ வாழ்க்கையில் ஒரு எழுப்புதல் உண்டாகட்டும், ಯಾವ வாழ்க்கையில் ஒரு எழுப்புதல் ಉಂಟಾಗட்டும். ನನ್ನ ಜೀವನದಲ್ಲಿ ಒಂದು ಉಜ್ಜೀವನ, ನನ್ನ ಮೂಲಕ ಒಂದು ಉಜ್ಜೀವನ, ತಿರುಗಿ ಪ್ರಾರ್ಥನೆ, ತಿರುಗಿ ವೇದ ವಚನ, ತಿರುಗಿ ಉಪವಾಸದಲ್ಲಿ ನಾನು ಇನ್ನು ಆತ್ಮ ಭಾರಗಳಲ್ಲಿ ಹೊರಡುವಂತೆ ರಾಜ್ಯ. ಸ್ತೋತ್ರ. ಯಾರ್ಯಾರು ನಿಜವಾಗಲೂ ಕರ್ತನೆ ಪ್ರಾರ್ಥಿಸುತ್ತಿದ್ದಾರೋ ಅವರನ್ನ ನಿನ್ನ ಸಮ್ಮುಖದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಕೊನೆಯದಾಗಿ ಎರಡು ಕೈ ಮೇಲಕ್ಕೆ ಚಾಚಿ जब हावी ऊंचो मैया जबी कणो அதற்காக ஆண்டவர் இந்த இடத்துல கூட்டிக் கொண்டு வந்திருக்கிறார். जब हावी ऊंचो मैया जबी कणो
ಪ್ರಾರ್ಥನೆ ಮೂಲಕವಾಗಿ ಒಬ್ಬೊಬ್ಬರು ಒಂದು ಜಪಾಭಿಷೇಕತೆ ಪೆಟ್ಟುಕೊಳ್ಳುತ್ತೇವೆ ಅಪ್ಪ ದೇವರೇ. ಇವತ್ತು ಪ್ರಾರ್ಥಿಸುವ ಆತ್ಮವುಳ್ಳವர்களಾಗಿ ನಾವು ಎದ್ದೇಳುವಂತವர்களಾಗಿ ಈ ಒಂದು ಆತ್ಮ ಭಾರವುಳ್ಳವர்களಾಗಿ ಇಲ್ಲಿಂದ ಹೊರಡಲಿ. ಯಾರ್ಯಾರು ನಿಶ್ಚಯವಾಗಲಿ ಹಾಡುಗಳನ್ನು ಆಡ್ತಿದ್ದಾರೋ ಅವರ ಮೇಲೆ ಒಂದು ಪ್ರಾರ್ಥನೆ ಆತ್ಮವನ್ನ ನೀನು ರಿಲೀಸ್ ಮಾಡಬೇಕಾಗಯ್ಯ. ದೇವರ ಮಕ್ಕಳ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಸೇವಕರಲ್ಲಿ ಒಂದು ಪ್ರಾರ್ಥನೆ ಅಭಿಷೇಕದ ಆತ್ಮನು ಈ ಕಡೆ ದಿನಗಳಲ್ಲಿ ರಿಲೀಸ್ ಆಗಲಿ ರಾಜ್ಯ. ಸ್ತೋತ್ರ ಸ್ತೋತ್ರ. ಕೊನೆಯದಾಗಿ ಒಬ್ಬರೊಬ್ಬರು ಕೈ ಹಿಡಿಕೊಂಡು ஒருத்தர் கை பிடித்துக் கொண்டு இந்த ஊழியத்துக்காகவும் வினோத் பாஸ்டருக்காகவும் இந்த தரிசனத்தை பெற்றுக்கொண்டவர்களுக்காக ஜெபிக்க போறோம். எந்த நோக்கத்தோடு இந்த ஜெபம் இந்த இடத்துல நடக்கப்படுகிறதோ இன்னும் அநேக ஆயிரங்களுக்கு இந்த ஜெபம் ஆசீர்வாதமாக மாறணும். தடையில்லாமல் ஆண்டவருடைய தரிசனத்தை நிறைவேற்றவும் உண்மையான ஒரு ஜெப அபிஷேகத்தோடு இந்த ஊழியம் நடக்கப்படவும் இந்த ஊழியத்துக்கு விரோதமாக போராடுகிற எல்லா உலகத்தின் ஆவிகளை கட்டப்படவும் ವಿನೋದ್ ಪಾಶ್ಚಿಮ இந்த ஊழியத்தையும் தேவன் ஆசீர்வதிக்க வேண்டும் என்று சொல்லி ದಯವಿಟ್ಟು ಎಲ್ಲರಿಗೂ ನಿಮ್ಮளோட ನಿಮ್ಮ ಧ್ವನಿಗಳನ್ನು ಎತ್ತಿ ನಿಮ್ಮ ಬಾಯಿಗಳನ್ನು ತೆರೆದು ಕೊನೆಯದಾಗಿ ಈ ಮಿನಿಸ್ಟ್ರಿಯನ್ನು ಬ್ಲೆಸ್ ಮಾಡಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ 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 ಪ್ರಾರ್ಥನೆ ಮಾಡಿ. ಸ್ತೋತ್ರ ಸ್ತೋತ್ರ. ಯಾವುದೇ ತಡೆಗಳಿಲ್ಲದಂತೆ ಈ ಮಿನಿಸ್ಟ್ರಿ ವಿನೋದ್ ಪಾಸ್ಟರ್ ಅವರಾಗಿರಲಿ, ಸಾಂಬ್ರದವರಾಗಿರಲಿ, ಕರ್ತನೆ ಅಪ್ಪ ಪ್ರಕಾಶ್ ಬ್ರದರ್ ಅವರಾಗಿರಲಿ, ಇನ್ನು ಅನೇಕರು ಯಾರ್ಯಾರು ಸೇವೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಈ ಅಪ್ಪ ತೆರಪಿನ வாசலாண்டவரே அப்பா கடைசி வரையும் ஜெபிக்க நடக்கவும் ஆண்டவரே உம்முடைய சித்தத்தை நிறைவேற்றவும் ஆண்டவரே உம்முடைய வருகையின் பரிந்து இந்த நடக்கப்படவும் கிருபை செய்வீராக. எந்த தடை வராதபடிக்கு அப்பா, எந்த மனஸ்தாபங்கள் வராதபடிக்கு ஆண்டவரே இந்த கூட்டத்தில் எந்த பிசாசுடைய வல்லமைகள் தந்திரங்கள் அப்பா வெளியாதபடிக்கு ಆಂಡವರೇ ಸ್ತೋತ್ರಂ 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 ಸ್ತೋತ್ರಪ್ಪ. ಈ ಕೂಟವನ್ನ ನಾಯಕತ್ವ ವಹಿಸಿರುವ ವಿನೋದ್ ಪಾಸ್ಟರ್ ಅವರನ್ನ ಇನ್ನು ಹೆಚ್ಚಾಗಿ ಪ್ರಾರ್ಥನೆ ಆತ್ಮನಿಂದ ತುಂಬಿಸು. ಯಾವುದೇ ತಡೆಗಳಿಲ್ಲದೆ ಈ ಕೂಟಗಳು ಜಯವಾಗಿ ನಡೆಯುವಂತೆ ಸಹಾಯ ಮಾಡು. ನಿಮಗೆ ಸ್ತೋತ್ರ. ಇದುವರೆಗೂ ಮಾಡಿದ ಎಲ್ಲ ಪ್ರಾರ್ಥನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇಲೆ ಎಲ್ಲರೂ ಕೈಗಳನ್ನು ತಟ್ಟಿ ಹಾಗೆ ನಿಮ್ಮ ಇರುವ ಸ್ಥಳದಲ್ಲಿ ಕುಳಿತುಕೊಳ್ಳೋಣ. அல்லேலூயா. நீவிருவ ಜಾಗದಲ್ಲಿ உட்காரல. அடுத்ததாக வினோத் பாஸ்டர்கள் வந்து நடத்துவார்கள். இந்த ஜெபம் ಪಾಸ್ಟರ್ ಅವರು ನಮ್ಮ ಹತ್ರ ಹೇಳಿದ ಏನಂತಂದರೆ, ಒಂದು ಮೋನ್ಸ್ಲಾಸ್ ಅವರಿಗೆ ಹೆಂಗೆ ಆ ಸ್ಥಳದಲ್ಲಿ ಅವ್ರ ಊರಲ್ಲಿ ಒಂದು ತೆರಪಿನ ವಾಸನ ಜೆಬಂ ನಡ್ಕೊಳ್ಳೋಣ ಅವ್ರ ಒಳಗಡೆ ಕೊಟ್ಟ ಭಾರ. ಬೆಂಗಳೂರಲ್ಲಿ ಕೂಡ ಅದನ್ನು ಹಿಡಿಬೇಕು. ವಿನೋದ್ ಪಾಸ್ಟರ್ ಅವರು ನಮ್ಮ ಹತ್ರ ಬಂದು ಅದನ್ನು ಹೇಳುವಾಗ ನಮಗೆ ಬಹಳ ಸಂತೋಷವಾಯಿತು. ನಮ್ಮ ಕರ್ನಾಟಕದಲ್ಲಿ ಒಂದು ಪೌಳ್ಯ ಹೊಡಿಕೆಯ ಪ್ರಾರ್ಥನೆ ನಡೆದು, ಆದರೆ ಇತ್ತೀಚೆಗೆ ಪ್ರಾರ್ಥನೆ ಬಹಳ ಕಡಿಮೆ. ಪ್ರಸಂಗಗಳು ಹಾಡುಗಳು ಜಾಸ್ತಿ ಇದೆ ಹೊರತು ಪ್ರಾರ್ಥನೆಗಳು ಕಡಿಮೆ. ಆದರೆ ದೇವರ ವಿನೋದ್ ಪಾಸ್ಟರ್ ಅವ್ರ ಹೃದಯದೊಳಗಡೆ ಪೌಳ್ಯ ಹೊಡಿಕೆಯ ಒಂದು ಪ್ರಾರ್ಥನೆ ಹಾಕಿದ್ದಾರೆ. ಅಂದರೆ ನಾನು ನಂಬ್ತೇನೆ ಬೆಂಗಳೂರು ಪಟ್ಟಣದಲ್ಲಿ ಈ ಒಂದು ಮೀಟಿಂಗ್ ಮೂಲಕ ಒಂದು ದೊಡ್ಡ ಉಜ್ಜೀವನ ಬರಲಿದೆ ಅಂತ. அல்லேலூயா. தமிழில் சொன்னதாக கை தட்டுங்களா? எனக்கு என்ன கிடைக்கணுன்ற அந்த எண்ணத்தோடு உக்காரமா, என் மூலமா ஆண்டவருக்கு என்ன கிடைக்கணும்னு அந்த உணர்வோடு உக்கார்ந்தது, அதுதான் எழுப்புது. புரிஞ்சிச்சா? எனக்கு என்ன கிடைக்கணும்னு இல்லை, ஆண்டவர் என் சோத்திர கரெக்டாக தமிழ் பேசுறது. அல்லேಲೂಯಾ. ಸೋದರ. ಹಾಗಾಗಿ ಅನೇಕರು ಹಿಂದೂ ಕುಟುಂಬದಿಂದ ಅನೇಕರು ಬಂದಿದ್ದಾರೆ. ಆದರೆ ಈ ಕೂಟ ಖಂಡಿತವಾಗಿ ನಿಮಗೆ ಆಶೀರ್ವಾದವಾಗಿರ್ತದೆ. ಹಾಗಾಗಿ ತಪ್ಪದೇ ಪ್ರಾರ್ಥಿಸ್ರಿ. ಈ ಕೂಟ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಪ್ರಾರ್ಥನೆಗೆ ಸಮಯ ಕೊಟ್ಟು ಪ್ರಾರ್ಥನೆಯಲ್ಲಿ ದೇಶಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ ಮತ್ತು ನಮ್ಮ ದೇಶಕ್ಕಾಗಿ ಅಧಿಕವಾಗಿ ಪ್ರಾರ್ಥಿಸಬೇಕು. ನಾನು ನಂಬ್ತೇನೆ ಈ ಸ್ಥಳದ ಮೂಲಕ ಇನ್ನೂ ಅನೇಕ ಪ್ರಾರ್ಥನೆ ಮಾಡುವ ಅಭಿಷೇಕಗಳನ್ನು ಮತ್ತು ಪ್ರಾರ್ಥನೆ ಮಾಡುವ ಸೇವಕರನ್ನ ಕೊಂಡು ಬರ್ತಾರಂತೇಳಿ. அல்லேலூயா. ಮುಂದಿನ ಸಮಯ ನಮ್ಮಲ್ಲಿ ಸಾಂಬ್ರದರ್ ಅವರು ತಗೊಂಡು ನಡೆಸ್ತಾರೆ. ಕೊನೆಯದಾಗಿ ಚಪ್ಪಾಳೆ ಹೊಡೆದು ಅವ್ರ ನಂಬರ್. அல்லேலூயா. இப்போ நம்ம மத்தியில் எல்லாருக்காக சாம்பிரதர் வந்து ஜெபிக்குவாரு. அல்லேலூயா. எத்தனை பேர் அந்த பிரசன்னத்தை உணர்றீங்க? அப்படியே பிரச்சனை இல்லைங்க. பிரசன்ஸ் டு அனாயிண்டிங். இன்னைக்கு என்ன வசனம் கேட்டேன்னு சொன்னால், ஆரோனுடைய காய்ந்து போன அல்லேலூயா அல்லேலூயா இயேசு மலையின் மேல் நடந்து போறார். மலையின் மேல் நடந்து போறார். எப்படி நடந்து போனாரு? எப்படி நடந்து போனாருன்னா, கையில் என்ன இருந்துச்சு? இயேசு கையில் கோயில் இருந்துச்சா? அல்லேலூயா. 15 மினிட்ஸ் ஜெபிக்க போறோம், அவ்வளவுதான். அல்லேலூயா. இயேசுவின் கையில் என்ன இருந்துச்சு?
சிலுவை இருந்துச்சு. என்ன இருந்துச்சு? சிலுவை இருந்துச்சு. அந்த சிலுவை மரத்துக்கு உயிர் இருந்துச்சா? ஆனா சுமந்தவருக்குள்ள உயிர் இருந்துச்சு. ஹல்லேலூயா. அப்ப இயேசு ஒரு வார்த்தை சொன்னார், பச்சை மரத்துக்கே இப்படி செய்தார்கள் என்று சொன்னால் பட்டை மரமா இருக்கிறவனுக்கு என்ன செய்வார்கள்? ஹல்லேலூயா. பச்சை மரத்துல இலை வரும், பச்சை மரத்துல கனி வரும், பச்சை மரம் காற்று அடிச்சா வீசும். ஆனா பட்டை மரத்துக்கு ஒண்ணும், அதுக்கு உயிர் இல்லை. அதுதான் இன்னைக்கு பிரதர் பேசினாரு. ஆரோனுடைய காய்ந்த கோலிலிருந்து என்ன துளிர்த்துச்சா? இலைகள் வந்துச்சு. இங்கிலீஷ்ல சொல்றவர் ஆல்மண்ட்ஸ் அண்ட் ஃப்ரூட்ஸ். ஹல்லேலூயா. பாதாம், எத்தனை பேருக்கு பாதாம் தெரியும்? நிறைய பாதாம் சாப்பிட்டீங்க, ஆனா யாரும் வெயிட் ரெடியூஸ் ஆன மாதிரியே தெரியல. ஹல்லேலூயா. நல்ல பச்சை மரமா குண்டு மரமா இருக்கிறீங்க. ஆனா உங்க ஆவி எப்படி இருக்கணும்? எப்படி இருக்கணும்? நான் அபிஷேகத்தை உணர்றேங்க. அந்த அபிஷேகத்துக்கு நடத்த தான் இங்க நான் நிக்கிறேன். என்னால நிக்க முடியல. ஹல்லேலூயா. அந்த பிரசன்ஸ்குள்ள பிரதர் நான் நடத்திட்டாரு. அந்த அபிஷேகத்துக்குள்ள நடத்த போறோம், அவ்வளவுதான். அக்கினி காத்து இருக்குது. என் கண்ணில் நீங்க தெரியல, அந்த பரலோக மேகம் தான் தெரியுது. மேகம் தான் தெரியுது. உங்க மேல அந்த மேகம் இறங்கி இருக்குது. துளிர்த்த கோலை போல இருக்கிறீங்க, காய்ந்த கோலை போல இருக்கிறீங்க. அபிஷேகம் காய்ந்து இருக்கிறது, கனிகள் காய்ந்து வராமல் காய்ந்து இருக்கிறது, ஜப வாழ்க்கை காய்ந்து இருக்கிறது. வற்றின நதியை போல இருக்கிறீங்க. ஆண்டவர் ஜீவ தண்ணீர் உள்ள நதியாய் மாற்ற போகிறார். காரணம் ஒரே ஒரு காரணம், பச்சை மரமா இருக்கிற இயேசு நமத்தில் இறங்கி வந்திருக்கிறார். பச்சை மரமா இருக்கிற இயேசு நமத்தில் இறங்கி வந்திருக்கிறார். இதோ ஒரு கிருபை நமத்தில் இறங்குகிறது. பெற்றுக்கொள்ள அந்த அபிஷேகத்தை, பெற்றுக்கொள்ள அந்த கிருபையை. இறங்கட்டும் அந்த கிருபை, இறங்கட்டும் அந்த கிருபை, இறங்கட்டும் அந்த அக்கினி. இந்த பிரசன்ஸை பெற்றுக்கொண்டாங்க. இதோ அந்த அபிஷேகம் இறங்கட்டும். சில பேர் கால்களில் அக்கினி விழுகிறது, சில பேர் கைகளில் அக்கினி விழுகிறது, சில பேர் தலைமையில் அக்கினி. இயேசு சொன்னார், இந்த பூமியிலே நான் அக்கினியை போட வந்தேன், இந்த பூமியிலே நான் அக்கினியை போட வந்தேன். இப்பொழுது பற்றி எரிகிற மனதாக இருக்கிறது. எரிகிறது. சில பேர் வயிற்றுக்கு அக்கினி பாய்கிறது. Glorious anointing. Right now. எல்லாம் கட்டில ஒட்டைவதாக ஜெபிக்க முடியாமல், கர்த்தரை தேட முடியாமல், வேதத்தை வாசிக்க முடியாமல், பரிசுத்தமாய் வாழ முடியாமல், கனி தர முடியாமல், அபிஷேகத்துல போட முடியாமல் இருக்கிற கட்டு மந்திர கட்டி வெளியே வருவதாக கர்த்தர் சொல்லுகிறார். ஒவ்வொரு வயிற்று மேலே ஒரு அக்கினி இறங்குகிறது. ரைட் now. ஏன் தெரியுமா? இயேசு சொன்னார், என்னை விசுவாசிக்கிறவர்களுக்கு ஜீவ தண்ணீரோட நதிகள் பாய்ந்து செல்லும். ஜீவ தண்ணீரோட நதி பாயும். கீபோர்ட் மட்டும் கொடுக்கிறதா? கீபோர்ட் மட்டும் கொடுக்க ரிகவல் ஆதாரம். நீ மாமா ஷபா ஜனங்க கேட்கட்டும். சிஸ்டர், அக்கினி இறங்குது. திறப்பு வாசல்ல நிக்கிற யாரோ அப்படி கொடுக்குறீங்களா? திறப்பு வாசல்ல யாரோ அப்படி கொடுக்குறீங்களா? உங்களுக்கு அக்கினி இறங்குது. Glory. Fire. I release the fire. That's the அக்கினி கட்டவிழ்க்கிறோம். Holy Spirit. ஒவ்வொருத்தர் மேல இறங்குங்க. Glory. ரமாஷமா. இதுவரைக்கும் அனுபவிக்காத ஒரு அக்கினி, இதுவரைக்கும் பார்க்காத ஒரு அபிஷேகம் உன் மேல இறங்குகிறது. சில பேர் மேல கைகள் இறங்கி வந்திருக்கிறது. ஆண்டவருடைய கரம் இறங்கி வந்திருக்கிறது. ஆணையிடப்பட்ட கரம் இறங்கி வருகிறது. சில பேர் தோலின் மேல ஒரு கரத்தை உணர்றீங்க. இந்த தோலை ஆண்டவர் தொடுகிறார். ஜீசஸ். திறப்பின் வாசல் நிற்க வந்திருக்கிறாங்க ஜனங்க. இடம் தெரியாமல் தேடி வந்திருக்கிறாங்க. பாகமாய் வந்திருக்கிறாங்க. அப்பா உங்களை தேடி வந்திருக்கிறாங்க. மமாஷதே துடா கர்த்தர் சொல்லுகிறார், யாரெல்லாம் ஜெபிக்க விரும்புறீங்களோ, யாரெல்லாம் திறப்பில் இருக்க விரும்புறீங்களோ, யாரெல்லாம் மணிக்கணக்கா இயேசுவோட பேச விரும்புறீங்களோ, உங்க மேல அபிஷேகம் இறங்குகிறது. இந்த திறப்பின் வாசல் ஜெபத்தின் அபிஷேகம் இந்த நேரத்தில் மேல இறங்குகிறது. மகாரபா receive it. சாத்தானின் கிரியைகள் வெளியேறுகிறது. நீமா கதடா துடாமா ஷபாவ். நீ ஜெபிக்க போகிறாய். உனக்குள்ள இறங்குற ஜெபாவி உன்னை ஜெபிக்க வைக்க போகிறது. உன்னை துதிக்க வைக்க போகிறது. கட்டு ஒட்டைகிறது, மந்திரம் ஒட்டைகிறது, சூரியன் ஒட்டைகிறது. இயேசுவின் நாமத்தினால் சர்ப்பத்தின் ஆவி வெளியேறுகிறது. நீமா கரபோ நீரபோ ஷே துடக்கரமந்தரே தராதலா துடக்கரபோ நீமா ஷாதாதா. சில பேர் தலைமையில் அக்கினி வந்து அமர்ந்திருக்கிறது. சில பேர் தலைமையில் அக்கினி வந்து அமர்ந்திருக்கிறது. It's getting inside of you. அந்நிய பாஷை இல்லாதவங்க அந்நிய பாஷை பெற்றுக்கொள்ளுங்க right now. நீங்க சில பேர் சொல்றீங்க, நான் அந்நிய பாஷை பெற்று அநேக நாட்கள் ஆகிறது. ஆனால் நான் பேசுகிறது இல்லை. தந்ததா என்று சொல்லுகிறேன். குழந்தை போல பேசுகிறேன். அதுதான் முதிர்ச்சி இல்லை. Right now
உன்னை சுட்டரிக்கிறது மகனே. அக்கினி இறங்கி பட்டமரம் என்று சொன்னார்களா? பட்டமரம் என்று சொன்னார்களா? துளிர்க்காத கோல் என்று சொன்னார்களா? உன்னால் முடியாது என்று சொன்னார்களா? இதாவது அக்கினி, இதாவது அபிஷேகம் செய்வேன். பெற்றுக்கொள்ளுங்க, பெற்றுக்கொள்ளுங்க, பெற்றுக்கொள்ளுங்க. ஒவ்வொருத்தர் மேல இறங்குகிறது, ஒவ்வொருத்தர் மேல இறங்குகிறது. சில பேர் கட்டுகள், கர்த்தர் சொல்கிறார், தொடையில கட்டுகள் இருக்கிறது, இடுப்புல கட்டுகள் இருக்கிறது, முதுகுல கட்டுகள் இருக்கிறது, ஷோல்டர்ல கட்டுகள் இருக்கிறது. நான் வலியை பற்றி சொல்லிட்டு இல்லை, ஏதோ நோவை பற்றி சொல்லிட்டு இல்லை. ஜெபிக்க முடியாத ஒரு கட்டு அது, ஒரு துதிக்க முடியாத கட்டு உடைக்கிறார். தேங்க்யூ ஜீசஸ். குடாமரமோ திரமோ திரமோ சரமக்கா நீந்த நாமந்த நாமோஷா குடாக்கரமோ நேதரா நீந்தரா. கர்த்தர் சொல்கிறார், ஒரு மகிமை வேகமாய் இறங்கி வந்திருக்கிறேன், ஒரு மகிமை வேகமாய் இறங்கி வந்திருக்கிறேன், ஒரு மகிமை வேகமாய் இறங்கி வந்திருக்கிறேன். என் ஜனங்கள் வெறுமையா திரும்பி போவதில்லை, என் ஜனங்கள் வெறுமையா திரும்பி போவதில்லை, என் ஜனங்கள் வெறுமையா திரும்பி போவதில்லை. கமா நீந்தரா அந்த நேஷதரா குடாக்கரமா அந்த நேதரா குடாக்கரமோ ஷதிரிவோ நீகந்தரா அந்த நேதுராமா துரமோதரா. சில பேர் வீட்டின் மேலே இந்த மேகம் இறங்கி வந்திருக்கிறது. கையளவு மேகம் உன் தலைமையில் மாத்திரம் இருக்கு நினைக்காது. இந்த நேரத்தில் உங்க வீட்டின் மேலே இறங்குகிறது. நீங்க நிற்கிற இதே நேரத்தில் உங்க வீட்டில் மழை பெய்கிறது. உன் பிள்ளைகளை சில பேர் நினைச்சு ஜாம் பண்ணிட்டு கணவரை நினைச்சு ஜாம் பண்றீங்க, சொந்தக்கார நினைச்சு ஜாம் பண்றீங்க. வீட்டில் இருக்கிற மன்றாடுங்க, மன்றாடுங்க, மன்றாடுங்க. மனம் திரும்ப ஆத்மா மனம் திரும்பட்டும், குடிவரி நாள் விட்டு விலகி ஓடட்டும். கர்த்தரை ஏற்றுக்கொள்ளாதவங்க ஏற்றுக்கொள்ளட்டும், ஞானஸ்தானத்தை ஒப்புக்கொள்ளாதவங்க ஒப்புக்கொள்ளட்டும், கர்த்தரை தேடாதவங்க ரட்சிக்கப்படட்டும். ஒரு மேல் இறங்குற அபிஷேகம் ஒரு சந்ததி மேல் இறங்குவதாக. Receive the fire, receive the fire once more, Lord. அந்த மேகம், அந்த மேகம் விரிவாகிறது, அந்த மேகம் விரிவாகிறது. cloud, அந்த cloud, அந்த cloudக்குள்ள விரிசல் விடுகிறது, விரிசல் விடுகிறது. மின்னலை போல, மின்னலை போல மேகம் ஒட்டைந்த பிரதா, மேகம் ஒட்டைந்த சிஸ்டர். It's a cloud bursting, it's a cloud bursting. Receive the fire. ஒவ்வொருத்தர் மேலும், ஒவ்வொருத்தர் மேலும் அக்கினியை பெறாமல் இருக்காது, அக்கினியை பெறாமல் இருந்து போகாது, அந்த ஜபாவை பெறாமல் போகாது. பாம்புகளை பார்த்து சர்ப்பங்கள் சில பேர் காதலை விட்டு ஓடிக்கொண்டு இருக்கிறது. Right now the வெட்டி விட்டு ஓடுகிறது. Out of this world, out of their lives, in Jesus name, in Jesus name. Thank you for the anointing, thank you for the anointing, thank you for the விசுவாசித்தால் தேவ மகிமையை காண்பாய். நீ விசுவாசித்தால் தேவ மகிமையை காண்பாய். நீ விசுவாசித்தால் தேவ மகிமையை காண்பாய். விசுவாசி, 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 விசுவாசி. நம்பு, நம்பு, நம்பு. உன் கர்த்தரை விட்டு வெளியே போக மாட்டான், உன் கர்த்தரை தொடாமல் போக மாட்டான்.